ದೊಡ್ಡಬಳ್ಳಾಪುರ ನಗರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಅಮರೇಶ್ ಗೌಡ ಮಾಡುವ ವಂದನೆಗಳು. ಈ ಒಂದು ವಿಡಿಯೋ ಯಾಕೆ ಮಾಡ್ತಾ ಇದೀವಿ ಅಂದ್ರೆ, ಈ ಗೌರಿ ಗಣೇಶ ಹಬ್ಬ ಇನ್ನೇನು ಹತ್ರ ಬಂದಿದೆ. ಇದಕ್ಕೆ ನಾವು ನಮ್ಮ ಪೊಲೀಸ್ ಇಲಾಖೆ ಮತ್ತೆ ನಗರಸಭೆ ಆಗ್ಬೋದು, ಬೆಸ್ಕಾಂ ಮತ್ತೆ ಫೈರ್ ಅಗ್ನಿಶಾಮಕ ಇಲಾಖೆಯವರು ಸೇರಿ ಒಂದು ಸಿಂಗಲ್ ವಿಂಡೋ ವ್ಯವಸ್ಥೆಯನ್ನು ನಗರಸಭೆಯಲ್ಲಿ ಆಯೋಜಿಸಿದ್ದೇವೆ. ಇದನ್ನ ಸದುಪಯೋಗ ಪಡಿಸ್ಕೋಬೇಕು. ಈ ಹಿಂದೆ ಏನಾಗ್ತಿತ್ತು ಅಂದ್ರೆ, ಪ್ರತಿ ಇಲಾಖೆಗೂ ಪ್ರತ್ಯೇಕವಾದ ಅರ್ಜಿ ಮತ್ತು ಅಫಿಡವಿಟ್ ದಾಖಲೆಗಳನ್ನು ಸಲ್ಲಿಸ್ತಾ ಇದ್ರು. ಅದನ್ನ ಅವಾಯ್ಡ್ ಮಾಡಕ್ಕೆ ನಮ್ಮ SP ಸಾಹೇಬರು ಮತ್ತೆ ನಮ್ಮ ಬೆಂಗಳೂರು ಜಿಲ್ಲೆ DC ಸಾಹೇಬರ ಒಂದು ಆದೇಶದ ಮೇರೆಗೆ ಸಿಂಗಲ್ ವಿಂಡೋ ವ್ಯವಸ್ಥೆಯನ್ನ ಮಾಡಿದೀವಿ. QR ಕೋಡ್ ಒಂದು ಸ್ಕ್ಯಾನ್ ಮಾಡಿದ್ರೆ ನಿಮ್ಗೆಲ್ಲ ಏನೇನು ದಾಖಲಾತಿ ಸಲ್ಲಿಸಬೇಕು ಅಂತಾನೆ ಮಾಹಿತಿ ಇದೆ. ಅದನ್ನೆಲ್ಲ ಸಲ್ಲಿಸಿ ನಿಗದಿತ ಶುಲ್ಕನ ನೀವು ಪಾವತಿಸಿದ್ರೆ ಎಲ್ಲಾ ಇಲಾಖೆಗಳು ಸೇರಿ ಒಟ್ಟಿಗೆ ಒಂದೇ ಅನುಮತಿ ಪತ್ರವನ್ನ ಕೊಡ್ತೇವೆ. ಮುಖ್ಯವಾಗಿ ಇದರಲ್ಲಿ ಅರ್ಜಿ ಸಲ್ಲಿಸುವಾಗ ಏನೇನು ದಾಖಲಾತಿಗಳು ಇರಬೇಕು ಅಂತಲೂ ಇದೆ. ಆಯೋಜನೆ ಮಾಡುವ ಸ್ಥಳ ಯಾವುದೇ ವಿವಾದಕ್ಕೆ ಒಳಗಾಗಿರ್ಬಾರ್ದು. ಮತ್ತೆ ಸಾರ್ವಜನಿಕ ಸ್ಥಳ ಆಗಿದ್ರೆ ಅಲ್ಲಿ ರಸ್ತೆ ಸಂಚಾರಕ್ಕಾಗ್ಲಿ ಮತ್ತೆ ಶಾಲಾ ಕಾಲೇಜುಗಳಿಗೆ ತೊಂದರೆ ಆಗುವಂತ ಇರಬಾರ್ದು. ಪ್ರೈವೇಟ್ ಪ್ಲೇಸ್ ಆದ್ರೆ ಸದರಿ ಜಾಗದ ಮಾಲೀಕರ ಒಂದು ಅನುಮತಿ ಪತ್ರ ತಗೋಬೇಕು, ಮತ್ತೆ ಅವ್ರದ್ದು ಕೂಡ ದಾಖಲಾತಿಗಳನ್ನ ಸಲ್ಲಿಸಬೇಕಾಗತ್ತೆ. ಮತ್ತೆ ಅಲ್ಲಿ ಆಯೋಜನೆಯಲ್ಲಿ ಏನು ಗಣೇಶ ಪ್ರತಿಷ್ಠಾಪನೆ ಮಾಡ್ತೀರಾ ಆ ಸ್ಥಳದಲ್ಲಿ ಹಗಲು ಮತ್ತು ರಾತ್ರಿ ವಾಲಂಟಿಯರ್ಸ್ ನೀವೇ ಇದ್ದು ಅದನ್ನ ನೋಡ್ಕೋಬೇಕಾಗತ್ತೆ, ಯಾವುದೇ ಸಮಸ್ಯೆಗಳಾಗದ ಹಾಗೆ. ಮತ್ತೆ ಆ ಸ್ಥಳದಲ್ಲಿ ವಿವಾದಿತ ಬ್ಯಾನರ್ಗಳಾಗುವಂತದ್ದಲ್ಲಿ ಅಥವಾ ಆರ್ಕೆಸ್ಟ್ರಾ ನಡೆದಾಗ ಬೇರೆ ತರ ಅಶ್ಲೀಲ ಸಂಗೀತ ಅಥವಾ ನೀವು ಮೈಕ್ ಪ್ಲೇ ಮಾಡುವಾಗ ಅಶ್ಲೀಲ ಸಂಗೀತ, ಬೇರೆ ಯಾವ್ದು ಅಶ್ಲೀಲ ಚಲನಚಿತ್ರ ಗೀತೆಗಳನ್ನ ಹಾಕೋದು ಕೂಡ ನಿರ್ಬಂಧಿಸಿದೆ. ಮತ್ತೆ ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ ಮಾತ್ರ ನೀವು ಮ್ಯೂಸಿಕ್ ನ ಪ್ಲೇ ಮಾಡ್ಬೇಕಾಗತ್ತೆ. 10 ಗಂಟೆ ನಂತರ ಯಾವುದೇ ಕಾರಣಕ್ಕೂ ಮ್ಯೂಸಿಕ್ ಪ್ಲೇ ಮಾಡಕ್ಕೆ ಅವಕಾಶ ಇಲ್ಲ. ಮತ್ತೆ DJ ಅಂತೂ ಈ ಸತಿ ಸರ್ಕಾರನೇ ಆದೇಶ ಮಾಡಿದೆ, ಯಾವುದೇ ಕಾರಣಕ್ಕೂ DJ ಅನ್ನ ಬಳಸೋ ಹಾಗಿಲ್ಲ. ಮತ್ತೆ ರೆಸಿಡೆನ್ಷಿಯಲ್ ಏರಿಯಾ ಮತ್ತೆ ಶಾಲಾ ಕಾಲೇಜು ಮತ್ತೆ ಹೆಚ್ಚಿಗೆ ಜನ ಸೇರೋ ಸ್ಥಳಗಳಲ್ಲಿ ಪಟಾಕಿಗಳನ್ನ ಸುಡೋ ಹಾಗಿಲ್ಲ. ಹಾಗೇನಾದ್ರೂ ಮಾಡೋದಿದ್ರೆ ಕಾನೂನು ಕ್ರಮ ತಗೋಬೇಕಾಗತ್ತೆ. ಪಟಾಕಿಯನ್ನು ಅದು ಗ್ರೀನ್ ಪಟಾಕಿ, ಹಸಿರು ಪಟಾಕಿ ಅಂತ ಏನು ಹೋದ್ ಸಲದಿಂದ ಸರ್ಕಾರ ನಿಗದಿಪಡಿಸಿದೆ ಆ ಪಟಾಕಿಯನ್ನು ಮಾತ್ರ ಯಾರು ಇಲ್ಲದೆ ಓಪನ್ ಸ್ಪೇಸ್ ಅಲ್ಲಿ ಆ ತರ ಜಾಗದಲ್ಲಿ ಮಾತ್ರ ಸುಡೋಕೆ ಅವಕಾಶ ಇದೆ. ಮತ್ತೆ ವಿಸರ್ಜನೆ ಮಾಡುವಾಗ ನಾವೇನ್ ಸಮಯ ನಿಗದಿಪಡಿಸಿದ್ವಿ, ರಾತ್ರಿ 10 ಗಂಟೆ ಒಳಗಡೆ ನೀವೇನು ಸ್ಥಳನ ನಿಗದಿಪಡಿಸಿ ನೀವು ಕೊಟ್ಟಿದ್ದೀರ ಬರವಣಿಗೆಯಲ್ಲಿ, ಅದೇ ಸ್ಥಳದಲ್ಲಿ ರಾತ್ರಿ 10 ಗಂಟೆ ಒಳಗಡೆನೆ ವಿಸರ್ಜನೆ ಮಾಡಬೇಕಾಗುತ್ತೆ. ದಯವಿಟ್ಟು ಇದನ್ನ ಎಲ್ಲರೂ ಪಾಲಿಸಿ ಈ ಗಣೇಶ ಮತ್ತೆ ಗೌರಿ ಹಬ್ಬನ ಶಾಂತಿಯುತವಾಗಿ ಆಚರಿಸೋಣ ಅಂತ ಹೇಳಿ ತಮಿಳನ್ನು ಕೊಡ್ತಾರೆ. ಏನಾಗುತ್ತೆ, ಈಗ ಬೇರೆ ಒಂದು ಮಸೀದಿ ಆಗ್ಬೋದು, ಚರ್ಚ್ ಆಗ್ಬೋದು, ಆ ತರ ಸ್ಥಳ ಅಥವಾ ಅವರು ಬೇರೆ ಅನ್ಯ ಧರ್ಮೀಯರು ವಾಸ ಇರೋ ಸ್ಥಳಗಳಲ್ಲಿ ಹೆಚ್ಚಿಗೆ ಅಲ್ಲಿ ಸಮಯಾವಕಾಶ ಇಲ್ಲ ನಿಲ್ಸಕ್ಕೆ. 2 ನಿಮಿಷ ಮ್ಯಾಕ್ಸಿಮಮ್ ಇರುತ್ತೆ. ಈಗೇನು ಹಿಂದೆ ನಡ್ಕೊಂಬರ್ತದೆ ಅದೇ ತರ 2 ನಿಮಿಷಕ್ಕಿಂತ ಹೆಚ್ಚಿಗೆ ನಿಲ್ಸೋ ಹಾಗಿಲ್ಲ. ಮತ್ತೆ ಅಲ್ಲೂ ಕೂಡ ಯಾವುದೇ ಆಗ್ಲಿ ಅನ್ಯ ಧರ್ಮೀಯರಿಗೆ ಒಂದು ನೋವಾಗುವಂತ ಅಥವಾ ಒಂದು ಮಾಡುವಂಥದ್ದು ಯಾವುದೇ ರೀತಿ ಘೋಷಣೆ ಕೂಗೋದಾಗ್ಲಿ ಸಂಗೀತವನ್ನ ಮಾಡೋದಾಗ್ಲಿ ಅವಕಾಶ ಕೊಡೋದಿಲ್ಲ. ದಯವಿಟ್ಟು ಇದನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಇದನ್ನ ಅನುಸರಿಸಬೇಕಾಗಿ ನಾನು ಕೇಳ್ಕೊಳ್ತೇನೆ.